ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾನು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಸೋಮವಾರದ ವಿಡಿಯೋ. ನಾಳೆ ಬಂದುಬಿಟ್ಟು ಅಮ್ಮರೂರಲ್ಲಿ ಜಾತ್ರೆ ಇದೆ. ಇವತ್ತೇ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ನಮ್ಮ ಮನೆಯವರು, ಆದರೆ ಕರ್ಕೊಂಡು ಹೋಗಿಲ್ಲ. ಸ್ವಲ್ಪ ಏನೋ ಬ್ಯುಸಿ ಇದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಒಂಥರ ಊರಿಗೆ ಹೋಗ್ಬೇಕಲ್ಲ ಅಂತ ತುಂಬ ಅಂದರೆ ತುಂಬ ಖುಷಿ, ಉತ್ಸಾಹ, ಉಲ್ಲಾಸ. ತವ್ರ ಮನೆ ಜಾತ್ರೆ ಅಂದರೆ ಕೇಳಲೇಬೇಕಾ? ಎಲ್ರಿಗೂ ಅಷ್ಟೇ, ನನಗೆ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ. ನನ್ನ ಥರನೇ ನನ್ನ ತಂಗಿರು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪನ ಮಗಳು ಇನ್ನೊಬ್ಬ ತಂಗಿಯವರಲ್ಲಿ ಜಾತ್ರೆ ಇದೆ, ಅವಳು ಬರಲ್ಲ. ನಾನು, ನಮ್ಮ ಚಿಕ್ಕಪ್ಪನ ಮಗಳು, ಇನ್ನೊಬ್ಬ ತಂಗಿ, 3 ಜನ ಇವಾಗ ಬೇರೆ ಊರಲ್ಲಿರೋವಂಥದ್ದು. ಇನ್ನು 3 ಜನನ ಅಲ್ಲೇ ಇದ್ದೂರಲ್ಲೇ ಕೊಟ್ಟಿದ್ದಾರೆ. ನಮ್ಮ ಅವ್ವರ್ಗೂ ತುಂಬ ಕ್ಯೂರಿಯಾಸಿಟಿ ಇದೆ. ಒಬ್ಬಳು ತಂಗಿ ಗಂಡ ಮಾಲೆ ಹಾಕಿದ್ದಾರೆ, ಅವರು ಬರೋದು ಸ್ವಲ್ಪ ಡೌಟೇ ಇದೆ. ಅವಳು ನೆನೆಸ್ಕೊಂಡ್ರೆ ಬೇಜಾರು. ಅವಳಿಗೂ ಅಷ್ಟೇ ನಂತರ ಊರಿಗೆ ಹೋಗೋಕ್ಕೂ ಮತ್ತು ಜಾತ್ರೆ ಫಂಕ್ಷನ್ ಎಲ್ಲರ ಜೊತೆ ಸೇರೋಕ್ಕೂ ತುಂಬ ಇಷ್ಟ. ಇನ್ನೊಬ್ಬ ತಂಗಿ ಅಂತೂ ಬಂದೇ ಬರ್ತಾಳೆ, ದೊಡ್ಡ ತಂಗಿ. ಇನ್ನು 3 ಅಲ್ಲೇ ಇರೋದ್ರಿಂದ ಒಬ್ಬಳು ಮಾತ್ರ ಮಿಸ್ ಆಗ್ತಾ ಇದ್ದಾಳೆ. ಹಂಗಾಗಿ ಅವ್ರನ್ನೆಲ್ಲ ಎಷ್ಟೊತ್ತಿಗೆ ಮಾತಾಡಿಸ್ತೀನಿ, ಎಲ್ಲರ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡೋದು ಅಂತ ಕಾಯ್ತಾ ಇದ್ದೀನಿ. ಮಧುರನ ಕೂಡ ಬರೋಕ್ಕೆ ಹೇಳಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾಳೆ. ಅವ್ರ ಮಿಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ರಜಾ ಬೇಕು 2 ದಿನ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅವಳಿಗೂ ಹಾಸ್ಟೆಲಲ್ಲಿ ಸ್ವಲ್ಪ ಭಯ ಆಗುತ್ತಮ್ಮ ಅಂತ ಎಲ್ಲ ಹೇಳಿದ್ದಾಳೆ. ಹಂಗಾಗಿ ಒಂದು ಅಂತರನಾದರೂ ಹಾಕ್ಸಿ ಕಳ್ಸೋಣ ಅಂತ. ಏನಕ್ಕೆ ಭಯಪಟ್ಟಳು ಏನು ಅಂತ ಅವಳ ಕಡೆಯೂ ಸ್ವಲ್ಪ ಗಾಬರಿ ಆಗ್ತಾಯಿದೆ. ಭಾಳ ದಿನ ಆಯಿತು ಅವಳನ್ನೂ ಕೂಡ ನೋಡಿಬಂದು, ಒಂದು 15 ದಿನ ಆಯಿತು. ಹಂಗಾಗಿ ಅವಳನ್ನೂ ಕೂಡ ನೋಡ್ತೀನಿ ಅನ್ನೋ ಖುಷಿ. ಮತ್ತು ನಮ್ಮ ಮಾವ, ಚಿಕ್ಕಮ್ಮರು, ದೊಡ್ಡಪ್ಪರು, ನಮ್ಮ ಅತ್ತಿಗೆ ಎಲ್ಲರೂ ಫೋನ್ ಮಾಡಿದರು, ಹಬ್ಬಕ್ಕೆ ಬರ್ರಿ ಅಂತ. ಎಲ್ಲರೂ ನೋಡೋ ಆಸೆ ಕಾತರದಲ್ಲಿ ಹೊರಡ್ತಾ ಇದ್ದೀನಿ. ಅದಾದಮೇಲೆ ಇವತ್ತು ಅವ್ರ ಅಪ್ಪಾಜಿ ಕೂಡ ಮಡ್ಲಕ್ಕಿ ಸೀರೆ ಎಲ್ಲ ತೊಗೊಂಡೋಗ್ತೀನಿ ಪ್ರತಿ ವರ್ಷವೂ. ಹಾಗೆ ಈ ವರ್ಷವೂ ಒಂದು ಸೀರೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ವೇದು ಪಾಪ ನೋಡ್ತಾ ಇರ್ಬೋದು, ರೆಡಿಯಾಗಿ ಕೂತಿದ್ದಾನೆ. ನಮ್ಮಪ್ಪ ಬರ್ತಾರೆ, ಅಮ್ಮ ಯಾವಾಗ ಹೋಗೋದು ಊರಿಗೆ, ಇದೊಂದೇ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸ್ನಾನ ಎಲ್ಲ ಮಾಡಿಕೊಂಡು ಸಂಜೆನೇ ಅಮ್ಮ ನಾನು ಇದನ್ನ ಹಾಕ್ಕೊಂತೀನಿ, ಈ ಡ್ರೆಸ್ ಹಾಕೊಂಡು ಆ ಡ್ರೆಸ್ ಹಾಕ್ಕೊಂತೀನಿ ಅಂತ ರೆಡಿ ಆಗಿಬಿಟ್ಟಿದ್ದಾನೆ. ಇನ್ನು ಬೇಳೆ ಹೆಸರು ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆ ಕೂಡ ಬೇಯಿಸಿದ್ದೀನಿ. ಹಂಗೇನು ಜೊತೆಗೇ ಅಡುಗೆ ಕೆಲಸ ಮಾಡ್ಕೊತಾನೆ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ವಿನುಗೆ ಒಂದು ಈ ಡ್ರೆಸ್ ಹಾಕೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಮತ್ತು ನನ್ನದು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋಂಥ ಟಾಪ್ ಇದು ತುಂಬ ಚೆನ್ನಾಗಿ ಬಂದಿದೆ. ಅದೇ ಟಾಪ್ ಹಾಕ್ಕೊಳ್ಳೋಣ ಅಂತ ಅದನ್ನು ಕೂಡ ತೆಗೆದಿಟ್ಟಿದ್ದೀನಿ. ಅಲ್ಲಿ ಹೋದರೆ ಯಾವಾದರೂ ಇದ್ದೇ ಇರ್ತವೆ, ನಾನು ಅಲ್ಲೇ ಬಿಟ್ಟು ಬಂದಿರೋ ಅಂಥ ಡ್ರೆಸ್ ಹಾಕ್ಕೊಂಡು ಆಯಿತು ಅಂತ ಹೇಳಿ ವೇದು ಪಾಪ ನೋಡ್ತಾ ಇರ್ಬೋದು. ಇದನ್ನು ಟೈ ಥರ ಹಾಕ್ಕೊತೀನಿ ಅಂತ ಹಾಕ್ಕೊತಾ ಇದ್ದಾನೆ, ನನ್ನ ಡ್ರೆಸ್ಸಲ್ಲಿ ಬಂದಿದ್ದಂಥ ಇದನ್ನು. ವೇದು ಪಾಪ ನೋಡ್ತಾ ಇರ್ಬೋದು, ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈ ಹೆಸರು ಕೂಡ ಮಾಡಬೇಕು, ಹೊಟ್ಟೆ ಕೂಡ ಹಶು ಆಗಿದೆ. ವೇದು ಪಾಪ ನೋಡ್ತಾ ಇರ್ಬೋದು ಹೆಂಗೆ ಆಟ ಆಡ್ತಾ ಇದ್ದಾನೆ ಅಂತ. ಈ ಡ್ರೆಸ್ ಬಂದುಬಿಟ್ಟು ಮೀಶೋದಲ್ಲಿ ತಗೊಂಡಿರೋ ಅಂಥದ್ದು. ಇವಾಗ ಏನು ಇದು ತೋರಿಸ್ತಾ ಇದ್ದೀನಿ, ಇದು ನಾಳೆ ನೋಡಬೇಕು ಹಾಕೊಂಡಾಗ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಬೇಳೆ ಹೆಸರು ತಿಕ್ಕೋದಕ್ಕೆ ಅಂತ ಹೇಳ್ಬಿಟ್ಟು ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು ಇದೆಲ್ಲ ಬೇಕಲ್ವ. ಹಂಗಾಗಿ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಕಾಯಿ ಒಂದು 3 ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು 3 ಎಲ್ಲರೂ ಜೊತೆಗೇ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಇವೆರಡೇ ಬ್ಯಾಗು ತೊಗೊಂಡಿರೋ ಅಂಥದ್ದು. ಅವ್ರ ಅಪ್ಪಾಜಿಗೆ ನನಗೆ ಪಾಂಡ್ಸ್ ಕ್ರೀಮ್ ತೊಗೊಂಡು ಬನ್ನಿ ಅಂದರೆ ಪಾಂಡ್ಸ್ ಪೌಡ್ರ್ ತಂದಿದ್ದಾರೆ. ಒಂದು ಸಿಟ್ಟು ಬಂತು ಅಂದರೆ ಅವ್ರ ಅಪ್ಪಾಜಿ ಮೇಲೆ, ಅಷ್ಟಿಷ್ಟಲ್ಲ. ಯಾಕಂದರೆ ಇವಾಗ ತೊಗರಿ ಹುಗ್ಲಿಕ್ಕೆ ಅಂತ ಹೋಗ್ಬಿಟ್ಟು ಮುಖ ಎಲ್ಲ ತುಂಬ ಅಂದರೆ ತುಂಬ ಒಡೆದಿರೋ ಥರ ಆಗ್ಬಿಟ್ಟಿದೆ. ಒಂಥರ ಕೆಂಪು ಕಾಣಿಸ್ತದೆ ಕೆನ್ನೆ ಎಲ್ಲ. ಹಂಗಾಗಿ ಪಾಂಡ್ಸ್ ಕೋಲ್ಡ್ ಕ್ರೀಮ್ ಹಚ್ಚೋಣ ಅಂತ ಹೇಳ್ಬಿಟ್ಟು ಹೇಳಿದರೆ, ಈ ಪಾಂಡ್ಸ್ ಪೌಡ್ರ್ ತೊಗೊಂಬಂದಿದ್ರೆ ತುಂಬ ಅಂದರೆ ತುಂಬ ಸಿಟ್ಟು ಬಂತು. ಊರಲ್ಲಿದ್ದಿದ್ರೆ ಅಂಗಡಿಗಳಲ್ಲಿ ಹೋಗಿ ತಂದ್ಕೊಬೋದಾಗಿತ್ತು. ಏನೇ ಒಂದಾದ್ರೂ ಅವ್ರ ಅಪ್ಪಾಜಿಗೆ ಹೇಳಬೇಕು ನಾನು. ಇನ್ನು ಎಲ್ಲನೂ ಕೂಡ ಜೀರಿಗೆ, ಉಪ್ಪು, ಹುಣಸೆಹಣ್ಣು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅವ್ರ ಅಪ್ಪಾಜಿ ಬೇಡ ಅಂತ ಹೇಳಿದರು, ಇವಾಗ ಟೈಮ್ ಆಗಿಬಿಟ್ಟಿದೆ ಅಂತ. ಹಂಗಾಗಿ ನೈಟ್ ಊರಿಗೆ ಹೋಗಲಿಲ್ಲ ನಾವು. ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಪಟ್ಲಿ ಮರಿಗಳನ್ನೆಲ್ಲ ಇವಾಗ ಇಲ್ಲೇ ಮನೆ ಹತ್ರನೇ ತಂದು ಕಟ್ಕೊಂಡಿದ್ದೀವಿ. ಇವಾಗೇನು ಪಕ್ಕದಲ್ಲಿ ಬೀಳಿಟ್ಟು ಕಿಡುಗು ಆಳು ಬಿದ್ದಿರೋಂಥ ಬೀಳಿತ್ತು, ಅಲ್ಲಿಗೆ ಕಟ್ಟಾಕ್ತಿದ್ವಿ ಪಟ್ಲಿ ಮರಿಗಳನ್ನ. ಆದರೆ ಇವಾಗ ಕಟ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದರೆ ಅಲ್ಲೆಲ್ಲ ಬೇಸಾಯ ಮಾಡಿದ್ದಾರೆ ನಮ್ಮ ಮಾವ ಅವರೇ. ಏನಾದರೂ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ತೊಗರಿ ಏನಾದರೂ.
ಹಾಗಾಗಿ ಇವಾಗ ಬಂದ್ಬಿಟ್ಟು ಇದನ್ನ ಕಸ ಎಲ್ಲ ಹೊಡಿತಾ ಇದ್ದೀನಿ. ನೋಡ್ತಾ ಇರ್ಬೋದು ತಂತಿ ಬಲೆ. ನನಗೆ ಈ ಮಂತ್ ಗೃಹಲಕ್ಷ್ಮಿ ಅಮೌಂಟ್ ಏನು ಬಂತು ಅದರಲ್ಲಿ ತರಿಸಿರೋಂಥ ತಂತಿ ಬಲೆ ಇದು. ಬಿದ್ದಿರೋದು 2,000 ರೂಪಾಯಿ ಅಮೌಂಟ್. ಆದರೆ ಇನ್ನು ಇದ್ರ ಜೊತೆ ಇನ್ನು 800 ರೂಪಾಯಿ ಅಮೌಂಟ್ ಹಾಕ್ಬಿಟ್ಟು ಅವ್ರ ಅಪ್ಪಾಜಿ ತಂದು ಕೊಟ್ಟಿದ್ದಾರೆ. ತುಂಬ ದೊಡ್ಡದಿದೆ ಇದು. ಆದರೆ ಈಗ 4ಕ್ಕೆ ಯಾಕೆ ಅಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿನೇ ಸುತ್ತಬಿಟ್ಟು ಇಟ್ಕೊಂಡಿದ್ದೀವಿ ನೀಟಾಗಿ. ನಮ್ಮ ಮನೆಯವರು ಮತ್ತು ನಮ್ಮ ಇಬ್ಬರು ಕೂಡ ಇದನ್ನು ರೆಡಿ ಮಾಡಿದ್ದಾರೆ. ಆ ಕಡೆ ಬಂದುಬಿಟ್ಟು ಕಾರೆಲ್ಲ ವಾಶ್ ಮಾಡಿಬಿಟ್ಟು ಆಲ್ರೆಡಿ ನಿಲ್ಲಿಸಿದ್ದಾರೆ ನಮ್ಮ ಮನೆಯವರು. ಕಸ ಎಲ್ಲ ಹೊಡೆದು ಗೊಬ್ಬರನೆಲ್ಲ ತುಂಬಿ ತಿಪ್ಪೆಗೆ ಹಾಕಿ ತಿಪ್ಪೆ ಏನಿಲ್ಲ ನಮ್ಮದು, ಡೈರೆಕ್ಟ್ ಅಡಿಕೆ ಗಿಡಗಳಿಗೆ ಹಾಕಿ ಹೋಗೋಣ ಅಂತ ಹೇಳ್ಬಿಟ್ಟು, ಮತ್ತು ಬರೋವರೆಗೂ ಅವ್ರ ಅಪ್ಪಾಜಿ ಹೊಡಿಯಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ಥರ ಹೊಡಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಸುಮಾರು ಒಂದು 50 ಆಗೋಷ್ಟು ಗೊಬ್ಬರ ಸಿಗುತ್ತೆ. ನಾನೇನಕ್ಕಪ್ಪ ಅಂತ ಅಂದರೆ ಇಷ್ಟು ಬೇಗ ಇವನ್ನ ಬೇರೆ ಕಡೆ ಕಟ್ಟೋಕ್ಕೆ ಇದು ಮಾಡಿದ್ದು ಅಂದರೆ ನಮ್ಮ ಅಜ್ಜನ ಕೈಲಿ ಆಗೋಲ್ಲ. ಇವು ಬಂದುಬಿಟ್ಟು ಕಟ್ಟೋದು ಬಿಡೋದು ಅಂದರೆ ಸುಮ್ಮನೆ ಅಲ್ಲ, ಯಾಕಂದರೆ ಆವಾಗಲೇ ದೊಡ್ಡವಾಗಿರೋದ್ರಿಂದ ಗುದ್ದುತ್ತವೆ. ಹಂಗಾಗಿ ಬೇರೆ ತಂತಿ ತರಿಸ್ಕೊಂಡೆ. ಎರಡಕ್ಕೂ ಉಪಯೋಗ ಆಯಿತು. ಇವಾಗ ನಮ್ಮ ಗೊಬ್ಬರನ ಹೊಲಕ್ಕೆ ಹಾಕ್ಕೊಬೋದು ಮತ್ತು ಪಟ್ಲಿ ಮರಿಯಿಂದ ಬಿಚ್ಚೋದು ಕಟ್ಟೋದು ಇದೆಲ್ಲ ತಪ್ಪಿಸೋ ಹಾಗಾಯಿತು. ಈ ಥರ ಟೊಮಟೊ ಬಾಕ್ಸ್ ಇಟ್ಟುಬಿಟ್ಟು ಇದ್ರ ಒಳಗೆ ಮೇವು ಹಾಕ್ತಾಯಿದ್ದೀನಿ. 2ರಿಂದ 1 ಈ ಥರ ಚಿಕ್ಕದು ಇನ್ನೇನು ಕೈ ಬಿಟ್ಟಿದ್ದೀವಿ. ಇದಕ್ಕೊಂದಕ್ಕೇ ಚಿಕ್ಕ ಬಾಕ್ಸು. ಇನ್ನು ಅಮ್ಮರ ಊರಿಗೆ ಹೋದಾಗ ಇನ್ನೊಂದು ಕೂಡ ಟೊಮಟೊ ಬಾಕ್ಸ್ ತೊಗೊಂಬಂದು ಇನ್ನೊಂದಕ್ಕೆ ರೆಡಿ ಮಾಡಬೇಕಂತ ಇದ್ದೀನಿ. ತುಂಬ ಅಂದರೆ ತುಂಬ ಧೂಳು, ಹಂಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿರೋದ್ರಿಂದ ಒಂಥರ ನೆಲಕ್ಕೆ ಕಚ್ಕೊಂಡಿರೋ ಥರ ಆಗಿದೆ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಡೈರೆಕ್ಟು ಊಟ ಏನು ಬೇಡ ಅಲ್ಲಿಗೆ ಬರ್ರಿ ಅಂತ ಹೇಳಿದ್ದಾರೆ ನಮ್ಮಮ್ಮ. ಅಡುಗೆ ಏನು ಮಾಡ್ಕೊಳ್ಬೇಡ ಅಂತ. ಇವಾಗ ಊರಿಗೆ ಹೋಗ್ಬಿಟ್ಟು ಹೋಳಿಗೆ ಎಲ್ಲ ಮಾಡಬೇಕು. ನನ್ನ ತಮ್ಮನ ಹೆಂಡ್ತಿ ಏನಾದರೂ ತಿಂಡಿ ಮಾಡಿರ್ತಾಳೆ. ತಿಂಡಿ ಮುಗಿಸ್ಕೊಂಡು ಹೋಳಿಗೆ ಸಾಂಬಾರು, ಕೋಸಂಬರಿ, ಹಪ್ಳ, ಸಂಡಿಗೆ ಎಲ್ಲನೂ ಮಾಡಿ ರೆಡಿ ಮಾಡಬೇಕು. ದೇವ್ರುಗಳಿಗೆಲ್ಲ ಎಡೆ ಇಟ್ಕೊಂಡು ಬರೋವಂಥದ್ದು ಇರುತ್ತೆ. ಇವತ್ತು ಮಂಗಳವಾರದ ವೀಡಿಯೋ ಇದು. ಮಂಗಳವಾರನೇ ಎಲ್ಲ ದೇವ್ರಿಗೂ ಎಡೆ ಕೊಡೋದು. ನಾಳೆ ಇನ್ನೇನು ಮಟನ್ ಮಾಡಿರೋದ್ರಿಂದ ಯಾವುದೇ ಎಡೆ ಏನೂ ಇಲ್ಲ. ಇನ್ನು ಬೇಗ ಬೇಗ ಊರಿಗೆ ಹೋಗಬೇಕು. ಎಷ್ಟು ಆಸೆಯಿಂದ ನಿನ್ನೆ ಸಾಯಂಕಾಲನೇ ಕರ್ಕೊಂಡು ಹೋಗ್ತಾರೆ ಅಂತ ಹೊರಟಿದೆ. ಆದರೆ ಏನು ಮಾಡೋಕ್ಕಾಗಲಿ, ಏನು ಮಾಡಲಿ, ಕರ್ಕೊಂಡು ಹೋಗಲಿಲ್ಲ. ಇದು ನೋಡ್ತಾ ಇರ್ಬೋದು ಹೊರಗಡೆ ಹಿಂಗೆ ತೆಗ್ದಿದ ತಕ್ಷಣ ಹೊರಗಡೆ ಬರುತ್ತೆ. ಹಂಗಾಗಿ ಹಿಂಗೆ ಒಳಗೆ ಹೋಗಬೇಕು ಅಂದರೆ ಗುದ್ದಕ್ಕೆ ಬರುತ್ತೆ. ಹಾಗಾಗಿ ಅದನ್ನೊಂದು ಕೋಲು ತಗೊಂಡು ಎದುರಿಸ್ಬೇಕು, ಇಲ್ಲ ಅಂದರೆ ನನ್ನನ್ನೇ ಗುದ್ದಕ್ಕೆ ಬರುತ್ತೆ. ನೋಡ್ತಾ ಇರ್ಬೋದು ಹಿಂದಕ್ಕೆ ಸರಿದು ಹಿಂಗೆ ಗುದ್ದಕ್ಕೆ ಬರುತ್ತೆ. ಕೋಲು ತಗೊಂಡಿದ ತಕ್ಷಣ ಸುಮ್ಮನೆ ಆಗುತ್ತೆ. ಅದ್ರ ಕೆಳಗಡೆ ಇರೋಂಥ ಕಸ ಎಲ್ಲ ಹಂಗೆ ಇರುತ್ತೆ. ಹಂಗಾಗಿ ಹೊಡ್ಕೊಳ್ಳೋಣ ಅಂತ ಅಂದರೆ ನೋಡ್ತಾ ಇರ್ಬೋದು ಅಡ್ಡ ಬಂದುಬಿಡುತ್ತೆ. ವೇದು ಪಾಪು ಅಪ್ಪಿತಪ್ಪಿನೂ ಇಲ್ಲಿ ಬರೋ ಹಾಗಿಲ್ಲ. ಅಷ್ಟು ಜೋಪಾನವಾಗಿ ನೋಡ್ಕೊಬೇಕು ನಾವು. ಹಾಗಾಗಿ ಒಂದು ಕೋಲು ತಗೊಂಡ್ರೆ ಮಾತ್ರ ಅದು ಆ ಕಡೆ ಹೋಗುತ್ತೆ, ಇಲ್ಲಾಂದರೆ ಏನು ಮಾಡಿದರೂ ಹೋಗಲ್ಲ. ಇವಾಗ ಬಂದುಬಿಟ್ಟು ಒಂದು 2 ಪುಟ್ಟಿ ಆಗೋಷ್ಟು ಸಿಕ್ಕಿದೆ ಗೊಬ್ಬರ ಹೊಡೆದಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಪಟ್ಲಿ ಮರಿ ಅಂದರೆ ಎಷ್ಟು ಇದು ಮಾಡುತ್ತೆ ಅಂದರೆ ಇದು ತುಂಬ ಅಂದರೆ ತುಂಬ ಗುದ್ದಕ್ಕೆ ಬರುತ್ತೆ. ನೋಡ್ತಾ ಇರ್ಬೋದು ಈ ರೀತಿ. ಅದಕ್ಕೇನಿಲ್ಲ ಅಂದರೂ ಕೋಲು ಇಲ್ದರೇ ಹತ್ರಕ್ಕೆ ಹೋಗಿದ್ದೀವಿ ಅಂತಂದರೆ ನೋಡ್ತಾ ಇರ್ಬೋದು ಈ ರೀತಿ ಹೊಡೆದ್ಬಿಡುತ್ತೆ. ಒಂದು ಪಕ್ಷ ನಾವು ಕೋಲು ಇಲ್ಲದೆ ಏನಾದರೂ ಒಳಗೆ ಬಂದಂದರೆ ನನ್ನ ಕತೆ ಮುಗೀತು ಅಂತಾನೆ. ಅದಕ್ಕೆ ಅವ್ರ ಅಪ್ಪಾಜಿಗೆ ಹೇಳಿದ್ದೀನಿ ಇದಕ್ಕಿಂತಲೂ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ ಅಂತ. ನೋಡೋಣ ನೆಕ್ಸ್ಟ್ ಮರಿ ಸಾಕೋ ಅಂಥ ಟೈಮಲ್ಲಿ ಆ ಥರ ಮಾಡಿದ್ರಾಯ್ತು ಅಂತ ಹೇಳಿದ್ದಾರೆ. ಇನ್ನು ನಾವು ಕೊಟ್ಟರು ಇವಾಗ 3 ಮರಿನ ನಾವು ಮಾರೋ ಅಂಥದ್ದು. ಇದನ್ನು ಇವಾಗ ಏನು ನಾನು ಹೊಡೆದ್ನಲ್ಲ ಇದನ್ನು ಇನ್ನು ದೇವ್ರಿಗಂತ ಬಿಟ್ಟಿರೋ ಅಂಥದ್ದು. ನಮ್ಮೂರಲ್ಲಿ ದೊಡ್ಡ ಮಾರಮ್ಮನ ಜಾತ್ರೆ ಇದೆ. ಆ ಟೈಮಲ್ಲಿ ಇರಲಿ ಅಂತ ಬಿಟ್ಟಿರೋ ಅಂಥದ್ದು. ಇವಾಗ ನೋಡ್ತಾ ಇರ್ಬೋದು ಮನೆ ಹತ್ರ ಬಂದಿರೋದಕ್ಕೆ ನನಗಂತೂ ಎಷ್ಟು ಕೆಲಸ ಕಮ್ಮಿ ಆಗಿದೆ. ಇಲ್ಲಾಂದರೆ ಹಿಡ್ಕೊಂಡು ಕಟ್ಟೋದಾಗಿರ್ಬೋದು, ಮತ್ತು ಮಧ್ಯಾಹ್ನ ಹೋಗಿ ನೀರಿಡೋದು, ಮುಸುರೆ ಇಡೋದು ಇದೆಲ್ಲ ಕೆಲಸ ಇರ್ತಾಯಿತ್ತು. ಏನಂದರೆ ನಮ್ಮಲ್ಲಿ ಒಣ ಮೇವಿಲ್ಲ. ಹಂಗಾಗಿ ಅದೊಂದು ತಗೊಂಡ್ರೆ ನನಗೆ ತುಂಬ ಇನ್ನು ಚೆನ್ನಾಗಾಗುತ್ತೆ. ಇವಾಗ ಸ್ವಲ್ಪ ತೊಗರಿ ಒಬ್ಳಿಗೆ ನಾನು ಏನು ಹೋಗಿ ತಂದು ಹಾಕ್ಕೊಂಡಿದ್ದೆ ಅದೇ ಇರೋದ್ರಿಂದ ತುಂಬ ಹೆಲ್ಪ್ ಆಯಿತು. ಇದಷ್ಟೇ ನನ್ನ ಕೆಲಸ. ಜಲ್ದಿ ಇನ್ನು ಊರಿಗೆ ಬ್ಯಾಗೆಲ್ಲ ನೈಟೇ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಊರಿಗೆ ಹೋಗೋದು ಅಷ್ಟೇ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಾನು ಬಂದು ಇನ್ನು ಬಟ್ಲಿ ಮರಿನೆಲ್ಲ ಕಟ್ಟಿ ಅವಕ್ಕೆ ಮೇವು ನೀರು ಎಲ್ಲ ಕುಡಿಸಿ ಊರಿಗೆ ಹೊರಟಿದ್ದಾಯಿತು. ತುಂಬ ಅಂದರೆ ತುಂಬ ಚಳಿ ಆಗ್ತಾಯಿತ್ತು. ಹಂಗಾಗಿ ಜೀನ್ಸ್ ಕೋಟು ಹಾಕ್ಕೊಂಡಿದ್ದೀನಿ. ಇನ್ನು ಓಲೆ ಮತ್ತು ನಾನು ಏನು ತಗೊಂಡಿದ್ದೆ ಗೆಜ್ಜೆ ಮಾಡಿಲ್ಲು ಅದನ್ನು ಮಾತ್ರ ಹಾಕ್ಕೊಂಡು ಹೊರಟಿದ್ದೀನಿ. ಇವಾಗ ನಾವು ಬಂದು ಕಾಸರಟ್ಟಿ ಅಂತ ಹೇಳ್ಬಿಟ್ಟು ನಮ್ಮೂರ ಪಕ್ಕದಲ್ಲೇ ಇರೋವಂಥ ಊರಿದು. ಇಲ್ಲಿ ಕೂಡ ಜಾತ್ರೆ ಇದೆ. ಇದು ಮೋಸ್ಟ್ಲಿ 5 ವರ್ಷಕ್ಕೊಮ್ಮೆ ಆಗೋ ಜಾತ್ರೆ ಅಂತ ಅನಿಸುತ್ತೆ. ಅವ್ರ ಅಪ್ಪಾಜಿ ಬಂದುಬಿಟ್ಟು ನನ್ನ ಮನೆ ಬಿಟ್ಟು ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿದರು. ನಾನು ವೇದು ಪಾಪು ತುಂಬ ಖುಷಿಯಿಂದ ಹೊರಡ್ತಾ ಇದ್ದೀವಿ.
ವೇದು ಪಾಪು ಅಂತೂ ತುಂಬ ಅಂದರೆ ತುಂಬ ಆಸೆಯಿಂದ ನಾನು ತಾತನ ಮನೆಗೆ ಹೋಗ್ತೀನಿ ಅಂತಲೇ ಅವ್ನು ಹಂಗೆ ಹೇಳ್ದಾಗೆಲ್ಲ ನನಗೇನೋ ಒಂಥರ ಮನ್ಸಿಗೆ ತುಂಬ ನೋವು ಬೇಜಾರು ಅನಿಸುತ್ತೆ. ಅಪ್ಪನ ಬಗ್ಗೆ ಮಾತಾಡುವಾಗ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಯಾಕಾದರೂ ಹಿಂಗಂತಾನಪ್ಪ ಅನಿಸುತ್ತೆ. ಏನು ಮಾಡ್ತೀರಾ, ಅವ್ನು ಪುಟ್ಟ ಮಗು ಆಗಿರೋದ್ರಿಂದ ಮಾತಾಡ್ತಾನೆ. ಇನ್ನು ನಾನು ನನ್ನ ರಾಜ್ಕುಮಾರ, ನನ್ನ ಕಂದ ಹೊರಟಿದ್ದಾಯಿತು. ನೋಡ್ತಾ ಇರ್ಬೋದು ನಮ್ಮ ವೇದ್ ಪಾಪು ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾನೆ. ತುಂಬ ಅಂದರೆ ತುಂಬ ಮಾತಾಡ್ತಾನೆ ಈ ನಡುವೆ ಅಂತೂ. ಎಲ್ಲಿಗೆ ಹೋಗೋದು, ಚಿರಣ್ಣ ಮನೆಗೆ ಹೋಗೋದಾ, ಅಜ್ಜಿ ಹತ್ರ ಹೋಗೋದಂದರೆ, ಇಲ್ಲ ಚಿರಣ್ಣ ಮನೆಗೆ ಬೇಡಮ್ಮ, ತಾತ ಮನೆಗೆ ಹೋಗೋಣ, ಅಜ್ಜಿ ಮನೆಗೆ ಹೋಗೋಣ ಅಂತ ಹಿಂಗೆಲ್ಲ ಯಾರ್ಯಾರಿದ್ದಾರೆ ಎಲ್ಲರ ಹೆಸರು ಕೂಡ ಹೇಳ್ತಾನೆ. ಮತ್ತು ವಿನುನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಹೋಗೋಣ ಅಂತ ನಾವು ಬಂದ್ವಿ. ನಮ್ಮೂರು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ. ಅಷ್ಟರಲ್ಲಿ ಅವಳು ಮನೆಯಲ್ಲೇ ಇದ್ದಾಳೆ, ಸ್ಕೂಲ್ಗೆ ಹೋಗಿಲ್ಲ ಇವತ್ತು. ಇನ್ನು ಬಂದ ತಕ್ಷಣ ಬೇಳೆ ಬೇಯಿಸಿ ಹಿಟ್ಟೆಲ್ಲ ಕಲಸಿಟ್ಟು ಬೆಲ್ಲ ಎಲ್ಲ ಕುಟ್ಟಿ ರೆಡಿ ಮಾಡಿ ಹೋಳ್ಗೆ ತುಂಬ್ತಾ ಇದ್ದೀನಿ. ನನ್ನ ತಮ್ಮನ ಹೆಂಡ್ತಿ ಎಲೆ ತಕ್ಕೊಟ್ಲು, ನಾನು ಹೋಳ್ಗೆ ತುಂಬಿಟ್ಟು ಕರಿಯೋಣ ಅಂತ. ಬಂದ ತಕ್ಷಣ ತಿಂಡಿ ಮಾಡಿದ್ಲು, ಚಿತ್ರಾನ್ನ ತಿಂದುಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಸ್ವಲ್ಪ ಲೈಟಿಂದು ಬೆಳಕು ಜಾಸ್ತಿ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕ್ಲಿಯರಾಗಿ ಬರ್ತಾ ಇಲ್ಲ. ನೋಡ್ತಾ ಇರ್ಬೋದು, ಈ ಡ್ರೆಸ್ ಬಂದುಬಿಟ್ಟು ನಾನು ಮೀಶೋದಲ್ಲಿ ತಗೊಂಡಿರೋಂಥ ಡ್ರೆಸ್ಸು. ತುಂಬ ಚೆನ್ನಾಗಿ ಆಗಿದೆ. ಅಂಬ್ರೆಲಾ ತುಂಬ ಚೆನ್ನಾಗಿದೆ. ಡಬಲ್ XL. ಯಾವುದೇ ಥರ ಸ್ಟಿಚಿಂಗ್ ಮಾಡಿಸ್ಬೇಕಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಈ ಫೀಡ್ ಮಾಡಿಸೋರಿಗೆ ಅವ್ರಿಗೆಲ್ರಿಗೂ ಕಂಫರ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಡ್ರೆಸ್ ವೇರ್ ಮಾಡಿರೋದು ಇದೇ ಮೊದಲು ನಾನು. ಇದು ಬಂದುಬಿಟ್ಟು 350 ಮೀಶೋದಲ್ಲಿ ಆರಾಮಾಗಿ ವೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಕಲರು ಕಾಂಬಿನೇಷನ್ ಅಮ್ಮ ಬಂದು ಸ್ಕೂಲಿಗೆ ಹೋಗಿದ್ದಾರೆ, ಅವ್ರು ಬರೋದು ಸಂಜೆ. ಇನ್ನು ಸಾಯಂಕಾಲ ದೇವ್ರು ಬರೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾಳಿನ ವಿಡಿಯೋದಲ್ಲಿ ಹಾಕ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.